ಯಾವ ಹಳ್ಳಿನೂ ಬಾಯಿಸ್ತಾರೆ ಪ್ರಸರಣ 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 40,000 ಲೀಡಲ್ಲಿ ಗೆಲ್ತಾರೆ. 1.5 ಲಕ್ಷ ಮತದಾರರು ಹೇಳ್ತಾರೆ ಪ್ರಸನ್ನ ಈ ಸರಿ MLA ಆಗಿ ವಿಧಾನಸೌಧ ಕಳಿಸ್ಬೇಕು ಅಂತ ಪ್ರಚಾರಿತವಾಗಿ ಹೇಳ್ತಾರೆ. ಜೈ ಕುಮಾರಣ್ಣ, ಜೈ ದೇವೇಗೌಡರು. ಪ್ರಸರಣ ನಾವು MLA ಮಾಡೋದು ಒಂದೇ ಗುರಿ ನಮ್ಮದು. ಕುಮಾರಣ್ಣ ದೇವೇಗೌಡರು ಒಂದು ದೊಡ್ಡ ಸರಿ ಕಟ್ತೀನಿ, ಅವ್ರ ತರ ಯಾರು ಮಾಡಕ್ ಹಾಕಿಲ್ಲ. ಕುಮಾರಸ್ವಾಮಿ ಅವರು ಏನೂ ಇಲ್ಲ, ಅವ್ರ ಮನಸ್ಸಲ್ಲಿ ಪ್ರಸನ್ನ ನಾಟಕ ಬಿಟ್ಟೈತೆ. ಅವ್ರ ಮೇಲೆ ದ್ವೇಷ ಸಾಧಿಸಿ 3 ಬಾರಿ ವಜಾ ಮಾಡಿಸಿದ್ದಾರೆ. ದೇವೇಗೌಡರು ರಾಜ್ಯಸಭೆಯಲ್ಲಿ ಹೋರಾಡ್ತಾರೆ. ಇಡೀ ಇತಿಹಾಸದಲ್ಲಿ ಯಾರು ರಾಜಕಾರಣಿಗಳು ಯಾರು ಮಾಡ್ತಾ ಇಲ್ಲ. ವೆಂಕಟೇಶ್ ಅವ್ರು ನಿಂತರು ಪ್ರಸರಣ ಗೆಲ್ತಾರೆ, ನಿತಿನ್ ಅವ್ರು ನಿಂತರು ಪ್ರಸರಣ ಗೆಲ್ತಾರೆ. 15 ವರ್ಷದ ಮಕ್ಕಳಿಂದ ಹಿಡಿದು 90 ವರ್ಷ ಗಂಟ ಯಾರಾದ್ರೂ ಅಣ್ಣ ಅಣ್ಣ ಅಂತಾರೆ ಅಂದ್ರೆ ಅದು ಪ್ರಸನ್ನ. ಬಡವರು ಬಂದು ಯಾವ ಸಾವು ನೋವಾಗಿರ್ಲಿ, ಯಾವ ಕಾಂಗ್ರೆಸ್ ಸತ್ತಿರ್ಲಿ, ಬಡವ ಹೋಗಿ ಸಹಾಯ ಮಾಡ್ಬೋದ್ರ ಕೈಲಾದಷ್ಟು. ಪ್ರಧಾನ ಟಿಕೆಟ್ ಘೋಷಣೆ ಮಾಡ್ಬೇಕಂತ ಕೇಳ್ತೀನಿ. ಪ್ರಸನ್ನ ಮೇಲೆ ಅಭಿಮಾನ ಅಂತ ಒಂದು ರಾಜ್ಕುಮಾರ್ ಅಭಿಮಾನಿಗಳೇ ದೇವರು ಅಂದ್ರು. ಒಂದು ಪಿರಿಯಾಪಟ್ಟಣದಲ್ಲಿ ಪ್ರಸನ್ನಣ್ಣ ಇಡೀ ಮತದಾರರೇ ನನ್ನ ಬಂಧುಗಳು ಅಂತೇಳಿ 25 ವರ್ಷ ನಮ್ಮ ತಾಲೂಕು ಬಿಟ್ಟು ಹೊರಗಡೆ ಎಲ್ಲೂ ಹೋಗ್ತಾನೆ. ಪ್ರತಿ ಕಾರ್ಯಕರ್ತರನ್ನ ಇಲ್ಲಿ ನಿಂತ್ಕೊಂಡು ಹೆಸರಿಟ್ಟು ಕರೀತಾರೆ. ಏಕೈಕ ವ್ಯಕ್ತಿ ಅಂದರೆ ಅದು ಪ್ರಸನ್ನಣ್ಣ. 15 ವರ್ಷದ ಮಕ್ಕಳಿಂದ ಹಿಡಿದು 90 ವರ್ಷ ಗಂಟ ಯಾರಾದರೂ ಅಣ್ಣ ಅಣ್ಣ ಅಂತಾರೆ ಅಂದರೆ ಅದು ಪ್ರಸನ್ನಣ್ಣ. ಟಿಕೆಟು ಸಿಗ್ತದೆ. 28ಕ್ಕೆ ಪ್ರಸನ್ನಣ್ಣ 40ರಿಂದ 45 ಸಾವಿರ ಲೀಡಲ್ಲಿ ಇಡೀ ನಮ್ಮ ಪಿರಿಯಾಪಟ್ಟಣದ ಜನತೆ ಆಶೀರ್ವಾದದಿಂದ MLA ಆಗಿ ವಿಧಾನಸೌಧಕ್ಕೆ ಹೋಗ್ತದೆ. ಕುಮಾರಸ್ವಾಮಿ ಅವರು ಏನೂ ಇಲ್ಲ, ಅವ್ರ ಮನಸ್ಸಲ್ಲಿ ಪ್ರಸನ್ನ ನಾಟಕ ಬಿಟ್ಟೈತೆ. ಕೆಲವೊಂದು ದಿನದಲ್ಲಿ ಏನೋ ಮಾಡ್ತಾವ್ರೆ. ಟಿಕೆಟ್ ಕುಮಾರಸ್ವಾಮಿ ಅವರು ಈ ಫಂಕ್ಷನ್ ಮುಗಿದ್ಮೇಲೆ ಕುಮಾರಸ್ವಾಮಿ ಅವರೇ ಬಂದು ನಮ್ಮ ಪಿರಿಯಾಪಟ್ಟಣದಲ್ಲಿ ಅನ್ವಸ್ ಮಾಡ್ಬಿಟ್ಟು ಹೋಗ್ತಾರೆ. ಸರ್ 28ಕ್ಕೆ ನಾವು ಎದುರಾಳಿ ಯಾರು ಒಂದಿಲ್ಲ, ನಮ್ಮ ಕ್ಯಾಂಡಿಡೇಟ್ ಪ್ರಸನ್ನ. ಅದು ನಾನು ಹೇಳ್ತಾ ಇಲ್ಲ, ಇಡೀ ನಮ್ಮ ತಾಲೂಕಲ್ಲಿ 1.5 ಲಕ್ಷ ಮತದಾರರು ಹೇಳ್ತಾರೆ ಪ್ರಸನ್ನ ಈ ಸರಿ MLA ಆಗಿ ಈ ತಾಲೂಕಲ್ಲಿ ವಿಧಾನಸೌಧ ಕಳಿಸ್ಬೇಕು ಅಂತ ಪ್ರಚಾರಿತವಾಗಿ ಹೇಳ್ತಾರೆ. ಪ್ರಸನ್ನ ಅನ್ನೋ ಹೆಸರು ಇಡೀ ತಾಲೂಕಿನಲ್ಲಿ ಪ್ರಜ್ವಲಿಸ್ತಾ ಇದೆ. ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲ ತುಂಬಬೇಕು ಅಂದರೆ ನಮ್ಮ ಪ್ರಸನ್ನಣ್ಣಂತವರು MLA ಆಗಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಹೋಗಬೇಕಾಗ್ತದೆ. ವಿಧಾನಸೌಧದ ಮೆಟ್ಲತ್ತಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬಲ ತುಂಬ್ದಂಗಾಗುತ್ತೆ. ಮುಂದಿನ ದಿನಗಳಲ್ಲಿ JDS ಉನ್ನತ ಮಟ್ಟದಲ್ಲಿ ಬೆಳೆಯುತ್ತೆ ಅಂಥೇಳಿ. ಆಮೇಲೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಬಡವರ ಬಂಧುವಾಗಿ ಸಾವು ನೋವಿನಲ್ಲಿ ಪ್ರತಿ ಜನಗಳಿಗೂ ಸ್ಪಂದಿಸ್ತಾ ಇರ್ತಕ್ಕಂಥ PM ಪ್ರಸನ್ನ ಅವ್ರಿಗೆ ನಮ್ಮ ಕುಮಾರಸ್ವಾಮಿ ಅವರು ಟಿಕೆಟ್ ಕೊಟ್ಟಿದ್ದೇ ಆದರೆ 100% ನಮ್ಮ ಪಿರಿಯಾಪಟ್ಟಣದಲ್ಲಿ JDS ವಿನ್ ಆಗೋದ್ರಲ್ಲಿ 2 ಮಾತಿಲ್ಲ. ಪ್ರಸನ್ನ ಗೆದ್ದೇ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲ ತುಂಬುವಂಥ ಕೆಲಸವನ್ನು ಪಿರಿಯಾಪಟ್ಟಣ ತಾಲೂಕಿಂದನೇ ಬಲ ತುಂಬುವಂಥ ಕೆಲಸವನ್ನು ನಡೀತದೆ. PM ಪ್ರಸನ್ನ 100% ಗೆದ್ದೇ ಗೆಲ್ತಾರೆ. ಖಂಡಿತ ಆ ವಿಶ್ವಾಸ ಇದೆ. ಕಾಂಗ್ರೆಸ್ನ ಹಾಲಿ ಮಿನಿಸ್ಟರ್ ಆಗಿರ್ತಕ್ಕಂಥ K ವೆಂಕಟೇಶ್ ಅವರು ನಮ್ಮ PM ಪ್ರಸನ್ನ ಅವ್ರನ್ನ ಮೈಮೂಲ್ನಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವ್ರು. ಅವ್ರ ಮೇಲೆ ದ್ವೇಷ ಸಾಧಿಸಿ 3 ಬಾರಿ ವಜಾ ಮಾಡಿಸಿದ್ದಾರೆ. ನಿರ್ದೇಶಕರ ಸ್ಥಾನದಿಂದ ನಮ್ಮ ಪ್ರಸನ್ನವನ್ನು 3 ಬಾರಿ ವಜಾ ಮಾಡಿಸಿದ್ದಾರೆ. ಹೈಕೋರ್ಟು, ಉಚ್ಚ ನ್ಯಾಯಾಲಯ ಪ್ರಸನ್ನನ ಪರವಾಗಿ ಸ್ಟೇ ಕೊಡ್ತಾ ಇದ್ರು ಇವರು ಪ್ರತಿ ಸಾರಿ ಮಾಡಿಸ್ತಾನೆ ಹೋಗ್ತಾ ಇದ್ದಾರೆ. ದ್ವೇಷ ಮುಂದೆ ನಮ್ಮ ವಿರುದ್ಧವಾಗಿ ನಿಂತರೆ ಪ್ರಸನ್ನ ಗೆಲ್ತಾನೆ ಅಂತ. ಪ್ರಸನ್ನ ಗೆದ್ಬಿಡ್ತಾನೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರೆ ಅಂತ. ಚುನಾವಣೆನೇ ನಡ್ಸಕ್ಕೆ ಕೊಡ್ತಾ ಇಲ್ಲ. ಮೈಮೂಲ್ ಚುನಾವಣೆನ ಪೆಂಡಿಂಗ್ ಮಾಡಿಕೊಂಡು ಕೂತವ್ರೆ. ಮೈಮೂಲ್ ಚುನಾವಣೆನ ಪೆಂಡಿಂಗ್ ಮಾಡಿಕೊಂಡು ಕೂತಾರೆ. ಡೆಲಿಗೇಷನ್ ಫಾರ್ಮ್ ಪ್ರಿಂಟ್ ಆಗಿರೋದನ್ನ ರಿಲೀಸ್ ಮಾಡಿದ್ರೆ ವೈಯಕ್ತಿಕವಾಗಿ ಪ್ರಸನ್ನ ಅವ್ರನ್ನ PM ಪ್ರಸನ್ನ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಲಿ ಮಿನಿಸ್ಟರ್ K ವೆಂಕಟೇಶ್. AR ಇಂದ DR ಅವರಿಂದ ಇವರು ಅಧಿಕಾರಿಗಳನ್ನ ಇವ್ರು ತಾಳಕ್ಕೆ ತಕ್ಕಂತೆ ಕುಣಿಸಿ ಇವ್ರ ಪರವಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಾನು ಒಬ್ಬ ಕಾರ್ಯದರ್ಶಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿದ್ದೀನಿ. ನನ್ನ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ಮಾಡೋದಕ್ಕೆ AR ಇಂದ ಆರ್ಡರ್ ಮಾಡಿಸ್ತಾರೆ. ಮತ್ತು ನಾವು ಅಪೀಲ್ ಹೋದರೆ DR ಇಂದನೂ ಆರ್ಡರ್ ಮಾಡಿಸ್ತಾರೆ. ಅದೇ ರೀತಿ ಪ್ರಸನ್ನನನ್ನು ತೇಜೋವಧೆ ಮಾಡಬೇಕು ಅಂತ ಹಾಲಿ ಮಿನಿಸ್ಟರ್ ನಿಂತರೂ ಏನೂ ಮಾಡೋಕ್ಕಾಗ್ತಿಲ್ಲ. ಮುಂದೊಂದು ದಿನಗಳಲ್ಲಿ ಚುನಾವಣೆ ನಡೆದಿದ್ದೇ ಆದರೆ ಪ್ರಸನ್ನ 40,000 ಲೀಡಲ್ಲಿ ಗೆಲ್ತಾರೆ. ಪಿರಿಯಾಪಟ್ಟಣದಿಂದ ಜನತೆ ಪ್ರಸನ್ನನನ್ನು ಗೆಲ್ಸೋಕೆ ಅಂತಲೇ ಕಾಯ್ತಾ ಕೂತಿದ್ದಾರೆ. ಚುನಾವಣೆ ಬರೋದನ್ನೇ ಕಾಯ್ತಾ ಇದ್ದಾರೆ. 100% ಪ್ರಸನ್ನ ಗೆದ್ದೇ ಗೆಲ್ತಾರೆ. ಯಾರೇ ನಿಂತರೂ ಪ್ರಸನ್ನ ಗೆಲ್ತಾರೆ. ವೆಂಕಟೇಶ್ ಅವ್ರು ನಿಂತರೂ ಪ್ರಸನ್ನ ಗೆಲ್ತಾರೆ. ನಿತಿನ್ ಅವ್ರು ನಿಂತರೂ ಪ್ರಸನ್ನ ಗೆಲ್ತಾರೆ. ಒಳ್ಳೆ ಕ್ರೇಜ್ ಐತೆ. JDS ಪಕ್ಷರು ಒಳ್ಳೆ ಗಟ್ಟಿಯಾಗವ್ರೆ, ಒಳ್ಳೆ ಸೈನಿಕ ರೀತಿ ರೆಡಿಯಾಗಾರೆ. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು. ಅದೇ ನಾವು ಪ್ರಾಣ ಬೇಕಾದ್ರೆ ಕೊಡ್ತೀವಿ ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಅಂದರೆ ರೈತರ ಪಕ್ಷದವರು. ದೇವೇಗೌಡರು ರಾಜ್ಯಸಭೆಯಲ್ಲಿ ಹೋರಾಡ್ತಾರೆ. ಇಡೀ ಇತಿಹಾಸದಲ್ಲಿ ಯಾರು ರಾಜಕಾರಣಿಗಳು ಯಾರು ಮಾಡ್ತಾ ಇಲ್ಲ. ಅಂಥ ವಯಸ್ಸಲ್ಲಿ ಅವರು ಎದಕ್ಕೆ ಇದ್ರಲ್ಲೇ ಒಳ್ಳೆ ಹೋರಾಟ ಮಾಡ್ತಾರೆ ಅವರು. ನಮ್ಮ ಕುಮಾರಣ್ಣ ಅವರು ರೈತರಿಗೋಸ್ಕರ ನಿಂತಾರೆ ಅವರು. ಕುಮಾರಣ್ಣ ದೇವೇಗೌಡರು ಒಂದು ದೊಡ್ಡ ಸರಿ ಹೊಡಿತೀನಿ ಅವ್ರ ಥರ ಯಾರು ಮಾಡೋಕ್ಕಾಗಿಲ್ಲ. ಇಡೀ ರಾಜಕಾರಣ ಇತಿಹಾಸದಲ್ಲಿ ಯಾರು ಮಾಡ್ತಾರೆ. ಕುಮಾರಣ್ಣ ದೇವೇಗೌಡರು ಅವ್ರಿಗೆ ಒಂದು ಸೆಲೆಕ್ಟ್ ಮಾಡಲೇಬೇಕು. ಅವ್ರಿಗೆ ಅವ್ರ ಥರ ಯಾರು ಇಲ್ಲ. ಪವರ್ಫುಲ್ ಮ್ಯಾನ್ ಅವರು. ದೇವೇಗೌಡರು ಕುಮಾರಣ್ಣ ಅಂದರೆ ಒಂದು ಕರ್ನಾಟಕ ಆಸ್ತಿ ಅವರು. ಪವರ್ಫುಲ್. ಈಗ ಕೇಂದ್ರದಲ್ಲಿ ಮಾಮೂಲಿ ಅಧಿಕಾರ ಮಾಡ್ತಾವ್ರೆ ಅವರು ಕುಮಾರಣ್ಣ ಅವರು.
ಅಲ್ಲಿ ಯಾರು ಈಗ ಕುತ್ಕೊಂಡಿಲ್ಲ ಕುಮಾರಣ್ಣ ಯಾವುದೇ ಕಾರಣ ಕುತ್ಕೊತಾ ಇಲ್ಲ ಅವರು. ಏನು ಗೊತ್ತಾ, ಬಡವ್ರ ಪರ ಜನರ ಪರ ಅಂತಾರೆ. ಕರ್ನಾಟಕ ಜನ ಉಳಿಸ್ಬೇಕು, ರೈತ ಉಳಿಸ್ಬೇಕು, ಕರ್ನಾಟಕ ಮುಖ್ಯಮಂತ್ರಿ ಆಗಲೇಬೇಕು ಕುಮಾರಣ್ಣ. ಯಾಕೆ ದೇಶದ ಪರ ಇದ್ದಾರೆ, ರೈತರಿಗೆ ಅನ್ನ ಹಾಕ್ತಾ ಇರೋರು ರೈತರುಗಳು. ಅವರು ರೈತರಿಗೋಸ್ಕರನೇ ಅವರು ಪ್ರಾಣ ತ್ಯಾಗ ಮಾಡ್ತಾ ಇರೋರು, ರೈತರಿಗೋಸ್ಕರ. ಆ ಕುಮಾರಣ್ಣ ಯಾವಾಗಲೂ ಎದೆ ಗುಂದಾಕಿಲ್ಲ. ಈ ಕಾರ್ಯಕರ್ತರು ಉಳಿಬೇಕಂದ್ರೆ ಈ ಪೈರಾವಣ ತಾಲೂಕಲ್ಲಿ ನಾವು ಕುಮಾರಣ್ಣಂಗೆ ಹಾಗೂ ಪ್ರಸರಣಗೆ ನಾನು ಕೇಳ್ಕೊಳ್ಳೋದಷ್ಟೇ, ಮುಂದಿನ ಚುನಾವಣೆಯಲ್ಲಿ ಪ್ರಸರಣ ಟಿಕೆಟ್ ಘೋಷಣೆ ಮಾಡ್ಬೇಕಂತ ಕೇಳ್ತೀನಿ. ನಾವು JDS ಪಕ್ಷದಲ್ಲಿ ಪ್ರಸರಣ 50 ಸಾವಿರ ಲೀಡಿಂಗ್ ಗೆಲ್ತೀವಿ. ನಾವು ಕೇಳ್ಕೊಳ್ಳೋದಷ್ಟೇ. ನಮ್ಮ ಪ್ರಿಯಾಪಣ್ಣ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತರು ಸೈನಿಕರಿಂದ ರೆಡಿಯಾಗಿದ್ದೀವಿ. ನಾವು ಏನಂದರೆ ನಾವು ಕುಮಾರಣ್ಣ ಕೇಳ್ಕೊಳ್ಳೋದು ಇದು ಲಾಸ್ಟ್ ಚಾನ್ಸು. ನಾವು ಯಾವುದೇ ಪ್ರಯತ್ನ ಪಡಲೇಬೇಕಿರ್ತೈತಿ. ಪ್ರಯತ್ನ ಪಡೆದವ್ರು ಹಾಕಿಲ್ಲ. ಇನ್ನು ಮತ್ತೆ ನಾವು ಅಪ್ಪ ಹಾಕಿದ ಆಲ್ಮರನಿಗೆ ನಾವು ಅಪ್ಪ ಅವ್ರು ಹೇಳ್ದಂಗೆ ನಾವು ಅಪ್ಪ ತಂದೆ ತಾಯಿ ನಮಗೆ ದೇವ್ರಿದ್ದಂಗೆ. ಅವ್ರು ಏನು ಮಾಡ್ತಾರೆ ನಮ್ಮ ತಂದೆ ತಾಯಿ ಅಂದರೆ, ನಾವು ಆಗ್ಲಿಂದುವೆ ಕುಮಾರಣ್ಣಗೆ ದೇವೇಗೌಡರ ಪಕ್ಷ ಹಾಕ್ತೇವೆ, ನೀವು ಅಲ್ಲಿಗಂಟು ಬಿಡಬೇಡಿ ಅಂತ ಹೇಳೋರು. ಯಾಕೆ ಅವ್ರು ರೈತರು ಉಳಿಸ್ತಾರೆ. ನಾವು ಅಪ್ತಿರಲ್ಲ ಕೊನೆ ಆಸೆ ಏನು ಗೊತ್ತಾ, ನಮ್ಮ ಅಪ್ಪ ತಂದೆ ನಮ್ಮ ತಾಯಿ ದೇವ್ರಿದ್ದಂಗೆ. ನನಗೆ ಅವ್ರು ಹೇಳ್ತಾರೆ ಏನಂದರೆ, ಇದೊಂದು ಸತಿ ನೋಡಬೇಕು ಎಲ್ಲ ಕಾರ್ಯಕರ್ತರುಗಳು. ಏನು ಗೊತ್ತಾ, ಇದೊಂದು ಸತಿ ಅದೊಂದೇ ಚಾನ್ಸ್ 28ಕ್ಕೆ. ನಾವು ಏನಾದ್ರು ಸೋತ್ಬಿಟ್ರೆ ನಾವು ಇನ್ನೂ ಇರೋಕ್ಕಾಗಿಲ್ಲ ಊರಲ್ಲಿ. ಅದಕ್ಕೆ ನಾವು ಕುಮಾರಣ್ಣ ಆಗಲಿ ದೇವೇಗೌಡರಾಗಲಿ ಅವರೆಲ್ಲರನ್ನೂ ಕೇಳ್ಕೊಳ್ಳೋದಷ್ಟೇ, ಪ್ರಸನ್ನ MLA ಮಾಡಬೇಕು, ಅವ್ರು ಟಿಕೆಟ್ ಕೊಡಲೇಬೇಕು. ನಾವು ಕಾರ್ಯಕರ್ತರು ಸೈನಿಕರು ರೆಡಿಯಾಗಿ ಪ್ರಿಯಾವಣ ತಾಲೂಕಲ್ಲಿ ನಾವು 50 ಸಾವಿರ ಲೀಡಿನ ಗೆಲ್ತೀವಿ ಅಂತ ನಾವು ಭರವಸೆ ಕೊಡ್ತೇವೆ. ನಾವು ಇನ್ನೇನು ಮತ್ತೆ ರೋಡ್ ಸಮೇತ ಜನ ಕ್ರೌಡ್ ಜಾಸ್ತಿ, ಕ್ರೌಡ್ ತಡೆಯೋಕ್ಕಾಗಿಲ್ಲ, ಆ ಮಟ್ಟಿಗೆ ಜನ ಸೇರ್ತಾರೆ. ಈಗ ನಾನಿಲ್ಲಿ ಪ್ರಸರಣದ ಫೋಟೋ ಮಾಡಿಸ್ಕೊಂಡಿದ್ದೀನಿ, ನಿಖಿಲ್ದ ಫೋಟೋ ಮಾಡಿಸ್ಕೊಂಡಿದ್ದೀನಿ. ಕುಮಾರಣ್ಣದು ಸ್ಟೇಜ್ ಮೇಲೆ ಕೊಡಬೇಕು, ಸಲೀಟ್ ಹೊಡೆದು ಕೊಡ್ಬೇಕು ಅವ್ರು. ಯಾಕೆಂದರೆ ನಮ್ಮ ರೈತರು ಪರ ಅವರು, ಅವ್ರ ಥರ ಯಾರು ನಿಲ್ತಾರೆ ದೇಶದಲ್ಲಿ? ಯಾರೂ ನಿಲ್ಲಕ್ಕಿಲ್ಲ ದೇಶದಲ್ಲಿ. ಅವ್ರಿಗೆ ಸಲೀಟ್ ಹೊಡಿಲೇಬೇಕು ಅಂತ ದೇವೇಗೌಡರು ಕುಮಾರಣ್ಣಂಗೆ. ನಮ್ಮ ದೇವೇಗೌಡರ ಅಪ್ಪಾಜಿಗೆ ಭಾರತ ರತ್ನ ಸಿಗಬೇಕು. ಎಲ್ಲ ಕರ್ನಾಟಕ ರತ್ನ ಹೇಳ್ತಾವ್ರೆ. ಕರ್ನಾಟಕ ರತ್ನ ಬೇಡ ನಮಗೆ, ದೇವೇಗೌಡರ ಅಪ್ಪಾಜಿಗೆ ಭಾರತ ರತ್ನ ಸಿಗಬೇಕು. ಅವ್ರಿಗೆ ಯಾರಿಗೂ ಬೆಂಬಲ ಯಾಕೆ ಕೊಡ್ತಿಲ್ಲ? ನಮ್ಮ ಕಾರ್ಯಕರ್ತರು ಎಲ್ಲ ಸೈನಿಕರು ನಿಂತಾರೆ, ಬೇರೆಯವ್ರು ಯಾಕೆ ಸಪೋರ್ಟ್ ಕೊಡ್ತಾರ ಅಂತ ಕೇಳ್ತಾರೆ ಅಷ್ಟೇ. ಅದು ಕನ್ನಡಿಗರ ಪಕ್ಷ JDS ಪಕ್ಷ. ನಾವು ಅಭಿಮಾನಿಗಳು ಕಾರ್ಯಕರ್ತಗಳು ಎಲ್ಲ ಒಂಥರ ದೇವ್ರಿದ್ದಂಗೆ. JDS ಪಕ್ಷ ಒಂದು ದೊಡ್ಡ ಆಸೆ ನಮಗೆ ಕರ್ನಾಟಕಕ್ಕೆ. ಪ್ರಸನ್ನ ಅಂದರೆ ಬಡವರು ಬಂದವರು ಈ ತಾಲೂಕಲ್ಲಿ. ಮಾಮೂಲಿ ಈ ಶಾಸಕರು ಅವ್ರಿಗೆ ಏನೋ ತಪ್ಪು ಟೀಕೆಗಳು ಯಾರಿಗೂ ಏನು ಮಾಡೋಕೆ ಹೋಗಿಲ್ಲ. ಅವ್ರು ಏನಂದ್ರೆ ಈಗ ಅವ್ರು ಸೋಲಿ ಬಿಡ್ಲಿ ಜನರು ಮೊದಲು ನಿಂತಾರೆ ಪ್ರಸನ್ನ ಅವರು. ಪ್ರಸನ್ನ ಅಂದರೆ ಒಂದು ದೇವರಿಂದಕ್ಕೆ ತಾಲೂಕೆ ಯಾವ ಒಳ್ಳೆನೂ ಬಯಸ್ತಾ ಇದ್ದಾರೆ. ಪ್ರಸನ್ನ ಈ ತಾಲೂಕಲ್ಲಿ ಪ್ರಸನ್ನ ಇನ್ನೊಂದ್ಸತಿ ಹೇಳ್ತಾನೆ, ತಾಲೂಕಲ್ಲಿ ಪ್ರಸನ್ನ ನಿಂತ್ಕೊಂಡ್ರೆ ಗೆಲ್ಲಕ್ಕಾಗೋದು. ಯಾವುದೇ ಕಾರಣಕ್ಕೂ ಹೇಳ್ತೀನಿ ಬೇಕಾರೆ. ನಾವು ತಿರ್ಗಿ 28 ಇದು ಇನ್ನೊಂದು ಚಾನ್ಸ್ ಕೇಳಕ್ಕೆ ಹಾಕಿಲ್ಲ. 28 ಉಳಿಸ್ಕೋಬೇಕು ಪ್ರಸನ್ನ. ನಾವು ಪ್ರಸನ್ನ ಉಳಿಸ್ಕೊಂಡು ನಾವು ಇದ್ದು ಸತ್ತಂಗೆ ನಾವು ಪ್ರಸನ್ನ ಉಳಿಸ್ಕೊಳ್ಳೇಬೇಕು. ಜೈ ಕುಮಾರಣ್ಣ, ಜೈ ದೇವೇಗೌಡರು. ದೇವೇಗೌಡರ ಅಪ್ಪಾಜಿಗೆ ಭಾರತ ರತ್ನ ಕೊಡಲೇಬೇಕು, ಕುಮಾರಣ್ಣಗೆ ಕರ್ನಾಟಕ ರತ್ನ ಕೊಡಲೇಬೇಕು. ಅವರೇ ನೈಸರ್ಗಿಕ ಜೀವನ ಮಾಡ್ತಾಯಿಲ್ಲ ಯಾರೋ ಕುಮಾರಣ್ಣ. ಯಾವಾಗಲೂ ಜನರ ಪರ ಇಂತಾರೆ ಅವರು ಕುಮಾರಣ್ಣಂಗೆ ದೇವೇಗೌಡರಿಗೆ ಒಂದು ದೊಡ್ಡ ಸಲೀಟು. ಬಸವರಾಜ್ ಅಂತ ಅದೇ ರಾಜ್ಯಾದ್ಯಂತ ಎಲ್ಲ ಕಡೆನೂ ರೌಂಡ್ ಹಾಕೊಂಡು ಬಂದಿದ್ದಾರೆ. ಇವಾಗ ಪಿರಿಯಾಬಣ್ಣ ತಾಲೂಕಿಗೆ ಮೈಸೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪಿರಿಯಾಬಣ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಿಖಿಲಣ್ಣ ಬರ್ತಾ ಇರೋದು ನಾವು ಅಮ್ಲಾರಿಯಲ್ಲೂ ಕೂಡ ಬಿಫೋರ್ ಒಂದ್ಸರಿ ಫಂಕ್ಷನ್ ಮಾಡಿದ್ದು. ಇವಾಗ ಪಿರಿಯಾಬಣ್ಣ ಮಾಡಿದ್ರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಿಖಿಲಣ್ಣ ಬರ್ತಾ ಇರೋದ್ರಿಂದ ಕಾರ್ಯಕರ್ತರು ವೈಯಕ್ತಿಕವಾಗಿ ಅವರೇ ಸ್ವಯಂಘೋಷಿತವಾಗಿ ಜನ ಯಾರು ಕರೆದು ಹೋದ್ರು ಕೂಡ ಅವರೇ ವೈಯಕ್ತಿಕವಾಗಿ ಬರ್ತಾ ಇದ್ದಾರೆ. ಕಾರ್ಯಕರ್ತರು ಒಟ್ಟಿನಲ್ಲಿ ಹೆಚ್ಚಿನಾಗಿ ಮಾದೇವಣ್ಣ ಆಗಲಿ ಪ್ರಸನ್ನ ಆಗಲಿ ಯಾರೇ ಅಭ್ಯರ್ಥಿ ಆದರೂ ಹುಮ್ಮಸ್ಸಿಂದ ವೋಟ್ ಮಾಡಿ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸ್ತಾರೆ ಅಂತ ನಾನು ಮಾತಾಡ್ತೀನಿ. ಅದೇ ಗ್ಯಾರಂಟಿ ಸರ್ಕಾರದಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಈ ಸರಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ನಮ್ಮ ಹೆಸರು ಗಣೇಶ್ ಅಂದ್ಬಿಟ್ಟು ಪಿರಿಯಾಪಟ್ಟಣ ತಾಲೂಕು PM ಪ್ರಸನ್ನ ಅಭಿಮಾನಿ ಬಳಗದ ಅಧ್ಯಕ್ಷರು ನಾವು ಮಾತಾಡ್ತಿರೋದು. 266 ಹಳ್ಳಿನೂ ಪ್ರತಿ ಹಳ್ಳಿನೂ ತಿರುಗಿದ್ದೀವಿ. ಪ್ರತಿ ಕಾರ್ಯಕರ್ತ ಒಡನಾಟಗಳನ್ನು ಹಂಚ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಪ್ರಸನ್ನ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಗೆಲ್ತೀವಿ, ಪ್ರಸನ್ನ MLA ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟು ನಿಂತವ್ರೆ. ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೊಂದು ಹಂಬಲವಾಗಿ ರಿಕ್ವೆಸ್ಟ್ ಮಾಡ್ತೀವಿ. ಪ್ರತಿ ಮತದಾರರ ಮಂದಾಳವನ್ನು ಕೇಳಿದ್ದೀವಿ, ಟಿಕೆಟ್ ಅಂತೂ ಪ್ರಸನ್ನನಿಗೆ ಕೊಡಬೇಕು. ಇದು ಪೂರ್ತಿ ನಾವು ಮನದಾಳ ಎಷ್ಟು ನಾವು ಗ್ರಾಮ ತಿರುಗಿದ್ದೀವಿ. 1,000 ಜನ ಮೆಂಬರಿಂದ 10,000 ಗಂಟೆ ಪ್ರಸನ್ನ ಅಭಿಮಾನಿ ಬಳಗದ ಮೆಂಬರ್ಶಿಪ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಒಡನಾಟನಷ್ಟೇ ನಮ್ಮ ಪ್ರಸನ್ನನ ಗೆಲ್ಲಿಸ್ಬೇಕು ಅನ್ನೋದು ಗುರಿ ಅಂದ್ಬಿಟ್ರೆ ಬೇರೆ ಏನೂ ಇಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಒಂದೇ ಒಂದು ಹಂಬಲ್ ರಿಕ್ವೆಸ್ಟು, ನಮ್ಮ ಪ್ರಸನ್ನ ಟಿಕೆಟ್ ಘೋಷಣೆ ಮಾಡಿ. ಇವರು ಮಾದೇವಣ್ಣ ಪಾಪ ಅವ್ರು ಏನು ಭಾರಿ ಪಕ್ಷ ಸಂಘಟನೆ ಮಾಡೋರೆ, ಅವರು ನಾವು ಕಡೆಗಣಿಸ್ತಾ ಇಲ್ಲ. ಬಟ್ ಗೊಂದಲ ಎಲ್ಲ ಏನೂ ಇಲ್ಲ, ಯಾವ ಗೊಂದಲ ಎಲ್ಲ ತಿಳ್ಕೊಬೇಡಿ. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಪ್ರಸನ್ನ ನಾವು MLA ಮಾಡೋದು ಒಂದೇ ಗುರಿ ನಮ್ಮದು ಅನ್ನೋದು ನಾವು ಇಷ್ಟ. ನಮಗೆ ವಿಶ್ವಾಸ ಅಲ್ಲ, 100% 100ಕ್ಕೆ ನಮ್ಮ ಕಾಂಗ್ರೆಸ್ ನಾಯಕರುಗಳೇ ಬರ್ತಾರೆ. ನಮಗೆ ಪ್ರಸನ್ನ ಟಿಕೆಟ್ ಘೋಷಣೆ ಮಾಡಿದ್ರೆ ಮೇನ್ ಲೀಡರ್ಗಳು ಯಾರ್ಯಾರು ಅವರೇ ನಮ್ಮ ಜೊತೆ ಸಂಪರ್ಕದಲ್ಲವ್ರೆ, ಅವರೇ ಕಾಂಗ್ರೆಸ್ ಬಿಟ್ಟು ನಮಗೆ JDS ಸಪೋರ್ಟ್ ಮಾಡೋಕ್ಕೆ ತಯಾರಿದ್ದಾರೆ. ಪ್ರಸನ್ನನ ನಾವು 30ರಿಂದ 40 ಸಾವಿರ ಓಟಲ್ಲಿ ಲೀಡ್ ತಗೊಂಡಿಲ್ಲ ಅಂದರೆ ನಾವು ಪ್ರಿಯಾಪಟ್ಟಣನೇ ಬಿಟ್ಟು ತರಿತೀವಿ. ಈ ತಾಲೂಕಲ್ಲಿ ಅದೊಂದು ಭಾರಿ ಘಂಟಾಘೋಷವಾಗಿ ಹೇಳ್ತೀವಿ. ದಯವಿಟ್ಟು ಇನ್ನೇನಿಲ್ಲ, ಪ್ರಸನ್ನ ಒಂದು ಟಿಕೆಟ್ ಘೋಷಣೆ ಕೊಂಡ್ಬಿಡಿ. ಹುಚ್ಚ ಅಭಿಮಾನ ಪ್ರಸನ್ನ ಅಂದ್ರೆ ಕಂಡ್ರೆ ಯುವಕರು ಹುಚ್ಚೆದಿ ಕುಣಿತೀವಿ. ಅದೊಂದು ಅಭಿಮಾನ. ಅಷ್ಟೊಂದು ಕಣ್ಮಣಿ ಅವರು ಯುವಕರು, ಆಶಾ ಕಿರಣ್ ಅವರು ಬಡವರು ಬಂದು ಯಾವ ಸಾವು ನೋವಾಗಿರಲಿ, ಯಾವ ಕಾಂಗ್ರೆಸ್ಸರು ಸತ್ತಿರಲಿ, ಯಾವ ಹಿಂದುಳಿದವರು ಸತ್ತೋಗಿರಲಿ, ಬಡವ ಸತ್ತು ಹೋಗಿ ಸಹಾಯ ಮಾಡ್ಬಿಡ್ತಾರೆ ಕೈಯಿಲ್ಲದಷ್ಟು. ಯಾರು ಒಬ್ಬ ಇವತ್ತು ನಾಯಕರು ಹೋಗೋದಿಲ್ಲ.
ಎಂಥ ಮದುವೆ ಕಾರ್ಯ ಅಂತ ಹಣ ಅಂತ ಬರಲಿ, ಹಾಸ್ಪಿಟ್ಲಿಗೆ ಹೋಗಲಿ 50,000 ತನಕ ಹಣ ಕೊಟ್ಟು ಬಂದಿರ್ತಾರೆ. ಇವತ್ತು ಒಬ್ರು ಅಂಥ ಕಣ್ಮಣಿ ನಾವು ನೋಡಿಲ್ಲ ತಾಲೂಕಲ್ಲೇ. ಅದರಿಂದ ನಾವು ಹಂಬಲ ಕೃಷಿ ಮಾಡ್ತಿದ್ದೀವಿ. ಪ್ರಸನ್ನಂಗೆ ನಮ್ಗೆ ಘೋಷಣೆ ಮಾಡಿಕೊಡಿ, ನಾವು ಗೆಲ್ಲಿಸಿ ತೋರಿಸಿ ನಾವು ಕೊಡ್ತೀವಿ ಪಿರಿಯಾಪಟ್ಟಣ ತಾಲೂಕಲ್ಲಿ. ಅವ್ರಿಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಕಾರ್ಯಕರ್ತರಿಗೆ ಮತ್ತಷ್ಟು ಬಲ ಬಂದಂಗೆ ಆಗುತ್ತೆ. 100 ಆನೆ ಬಲ ಬಂದಂಗೆ ಆಯ್ತದೆ. ಪಿರಿಯಾಪಟ್ಟಣ ತಾಲೂಕನ್ನ ಭದ್ರಕೋಟೆ ಮಾಡ್ತೀವಿ JDSಗೆ. ಇದು ಯಾವುದೇ ಪಕ್ಷನ ಅಧಿಕಾರ ತರಕ್ಕೆ ಬಿಡೋದಿಲ್ಲ ನಾವು. ಒಂದು ಸಲ ಕೊಟ್ಟು ನೋಡಿ, ಪ್ರಸನ್ನ 30 ವರ್ಷ ಇರ್ತದೆ, 40 ವರ್ಷ ಇರ್ತದೆ ರಾಜಕೀಯವಾಗಿ, ಅವರಿಗೆ ನಾವು ಬದಲಾಗಿ ನಿಂತ್ಕೋತೀವಿ. ನಮ್ಮ ಹೆಸರು ಗಣೇಶ್ ಅಂದ್ಬಿಟ್ಟು ಪ್ರಸನ್ನ ಅಭಿಮಾನಿಗಳು, ಅಧ್ಯಕ್ಷ ತಾಲೂಕು.